ಇನ್ನು ಪಹಲ್ಗಾಮ್ ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಬಿಗಿ ಭದ್ರತೆ ಇತ್ತಂತೆ. ಹೀಗಾಗಿ ಬೈಸರನ್ ವ್ಯಾಲಿಯಲ್ಲೇ ದಾಳಿ ಮಾಡೋದಕ್ಕೆ ಪ್ಲಾನ್ ಅನ್ನ ಫೈನಲ್ ಮಾಡ್ಕೋತಾರೆ. ಹೆಚ್ಚು ಕಡಿಮೆ 20 ಜನ ಸ್ಥಳೀಯರು ಲೋಕಲೈಟ್ಸ್ ಉಗ್ರರಿಗೆ ಸಹಾಯ ಮಾಡಿದ್ದಾರೆ. ಇವರಲ್ಲಿ ಕೆಲವರನ್ನ NIA ತನಿಖಾ ತಂಡ ಬಂಧಿಸಿದೆ. ಇದುವರೆಗೆ 2,500 ಜನರನ್ನ ವಿಚಾರಣೆ ಮಾಡಿದ್ದಾರೆ. 186 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಒಂದು 20 ಜನ ಸ್ಥಳೀಯರು ಸಹಾಯ ಮಾಡಿರೋದು ಗೊತ್ತಾಗಿದೆ. ಸಹಾಯ ಮಾಡೋದು ಕೂಡ ಅಷ್ಟೇ ದೊಡ್ಡ ತಪ್ಪೆ. ಅವ್ರು ಯಾಕೆ ಸಹಾಯ ಮಾಡಿದ್ರು? ಅವ್ರಿಗೇನಾದರೂ ಮೊದಲಿಂದ ಕಾಂಟ್ಯಾಕ್ಟಲ್ಲಿದ್ದರಾ? ಈ ಉಗ್ರ ಸಂಘಟನೆಗಳು ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಈ ಸಂಘಟನೆಗಳ ಜೊತೆ ಇವ್ರು ಗುರುತಿಸ್ಕೊಂಡಿದ್ದಾರಾ? ಕೆಲವರು ಪ್ರತ್ಯಕ್ಷವಾಗಿರ್ತಾರೆ, ಕೆಲವರು ಪರೋಕ್ಷವಾಗಿ ಸಹಾಯ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ಈಗ ಉಗ್ರರು ದಾಳಿ ಮಾಡೋದಕ್ಕೆ ಮುನ್ನ ಅವರು ಮಾಡಿರ್ತಕ್ಕಂಥ ಹೋಮ್ವರ್ಕ್, ಅವರು ಮಾಡಿರ್ತಕ್ಕಂಥ ಅಧ್ಯಯನ, ಬೇರೆ ಬೇರೆ ಜಾಗಗಳಿಗೆ ಹೋಗಿರೋದು, NIA ತನಿಖಾ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿ? ಅರವಿಂದ್, ಬೈಸರನ್ನಲ್ಲಿ ಭಯೋತ್ಪಾದಕ ದಾಳಿ ಏನಾಯಿತು ಅದು ಏಪ್ರಿಲ್ 22ನೇ ತಾರೀಕಾಗಿತ್ತು. ಆದರೆ ಭಯೋತ್ಪಾದಕರು ಅವತ್ತೇ ಬಂದು ಅವತ್ತೇ ದಾಳಿಯನ್ನ ಮಾಡಿ ಅವತ್ತೇ ವಾಪಸ್ ಹೋಗಿದ್ದಾರೆ ಅನ್ನುವಂಥದ್ದು ಅಲ್ಲ. ಅದು ಪ್ರೀ ಪ್ಲಾನ್ಡ್ ಆಗಿ ಪ್ರಾಪರ್ ಚೆಕ್ ಮಾಡಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಅನ್ನುವಂಥದ್ದು ಈಗ ತನಿಖೆಯ ಭಾಗದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಸ್ಥಳೀಯರನ್ನ ವಿಚಾರಣೆ ನಡೆಸಬೇಕಾದಂಥ ಸಂದರ್ಭದಲ್ಲಿ ಭಯೋತ್ಪಾದಕರಿಗೆ ಸಹಕಾರ ನೀಡಿರುವಂತಹ ವ್ಯಕ್ತಿಯೊಬ್ಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಹೇಳಿಕೆಯಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳು ಕೂಡ ಇರುವಂತದ್ದು. ಏಪ್ರಿಲ್ 22ನೇ ತಾರೀಕು ಈ ಒಂದು ದಾಳಿ ಏನ್ ನಡೀತು ಅದಕ್ಕಿಂತ ಮುಂಚೆ 7 ದಿನಗಳ ಮುಂಚೆ ಅಂದ್ರೆ ಏಪ್ರಿಲ್ 15ನೇ ತಾರೀಕೆ ಈ ಉಗ್ರರು ಪಹಲ್ಗಾಮ್ ಅನ್ನ ತಲುಪಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಪಹಲ್ಗಾಮ್ನ 4 ಪ್ರದೇಶಗಳಲ್ಲಿ ಇವರು ಸಂಚಾರವನ್ನ ಮಾಡ್ತಾರೆ. ಎಲ್ಲಿ ದಾಳಿಯನ್ನ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ, ಮತ್ತೆ ನಾವು ಸಿಕ್ಕಿ ಹಾಕೊಳ್ಳಲ್ಲ, ಮತ್ತೆ ಹೆಚ್ಚು ಜನರನ್ನ ಹತ್ಯೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಪರಿಶೀಲನೆಯನ್ನ ಕೂಡ ಮಾಡ್ತಾರೆ. ಬೇರೆ ಬೇರೆ ಸ್ಥಳಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಮಟ್ಟದ CRPF ಪೊಲೀಸರು, ಜಮ್ಮು ಕಾಶ್ಮೀರದ ಪೊಲೀಸರು ಎಲ್ಲರೂ ಕೂಡ ಭದ್ರತೆಯಲ್ಲಿ ಇದ್ದಂತ ಕಾರಣದಿಂದಾಗಿ ಅಲ್ಲಿ ಹೆಚ್ಚು ದಾಳಿಯನ್ನ ಮಾಡಲಿಕ್ಕೆ ಅವಕಾಶಗಳು ಇರಲಿಲ್ಲ. ಸೊ ಹೀಗಾಗಿ ಬೈಸರನ್ ವ್ಯಾಲಿ ಬಹಳಷ್ಟು ಎತ್ತರದಲ್ಲಿತ್ತು, ಮತ್ತೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲೂ ಕೂಡ ಸೆಕ್ಯೂರಿಟಿ ಕೂಡ ವೀಕ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಇದು ದಾಳಿಗೆ ಸುರಕ್ಷಿತವಾದಂತಹ ಪ್ರದೇಶ ಅನ್ನುವಂಥದ ನಿರ್ಧಾರಕ್ಕೆ ಭಯೋತ್ಪಾದಕರು ಬರ್ತಾರೆ. ಸೊ 20ನೇ ತಾರೀಕು ಅಂದ್ರೆ ಏಪ್ರಿಲ್ 20ನೇ ತಾರೀಕು ದಾಳಿಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಆದ್ರೆ ಹವಾಮಾನ ವೈಪರೀತ್ಯಗಳಿಂದ ಆ ದಾಳಿ ಕೂಡ ಸಾಧ್ಯ ಆಗಿರಲ್ಲ. ಸೊ ಹೀಗಾಗಿ ಏಪ್ರಿಲ್ 22ನೇ ತಾರೀಕು ಅಂತಿಮವಾಗಿ ದಾಳಿಯನ್ನ ಮಾಡುವಂತಹ ನಿರ್ಧಾರವನ್ನ ಮಾಡ್ತಾರೆ. ಅವತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಪಾರ್ಕ್ ನಲ್ಲಿ ಅಂದ್ರೆ ಆ ಒಂದು ವ್ಯಾಲಿಯಲ್ಲಿ ಇದ್ದಂತ ಜನರನ್ನ ಹುಡುಕಿ ಆಯ್ದು ಆ ದಾಳಿಯನ್ನ ನಡೆಸುವಂತ ಕೆಲಸವನ್ನ ಕೂಡ ಮಾಡಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನ ಕೂಡ ಈಗ ಕಲೆ ಹಾಕುವಂತ ಕೆಲಸವನ್ನ NIA ಅಧಿಕಾರಿಗಳು ಮಾಡ್ತಾ ಇದ್ದಾರೆ.